ವಾವ್, ಇನ್ಕ್ರೆಡಿಬಲ್ ಮ್ಯಾಚ್ನ ನಾವು ವಿಟ್ನೆಸ್ ಮಾಡಿರೋದು ಇವತ್ತು. ಟೇಕ್ ಅ ಬೋ ಭುವನೇಶ್ವರ್ ಕುಮಾರ್. ಬೌಲಿಂಗಲ್ಲಿ ನೀವು ಸೂಪರ್ಬ್ ಅಂತ ಗೊತ್ತು. ಪರ್ಪಲ್ ಕ್ಯಾಪ್ ನಿಮ್ಮದೇ, ನೀವೇ ಇಟ್ಕೊಂಬಿಡಿ, ಅಷ್ಟು ಚೆನ್ನಾಗಿ ಬೌಲಿಂಗ್ ಆಗ್ತಾ ಇದ್ದೀರಾ. ಬಟ್ ಬ್ಯಾಟಿಂಗಲ್ಲಿ 6 ಹೊಡೆದು ಗೆಲ್ಲಿಸ್ತಾರೆ ಅಂತ ಯಾರೂ ನಂಬಿರಲಿಲ್ಲ. ಆ ನಂಬದೇ ಇರೋ ಕೆಲಸನ ಮಾಡಿ ತೋರಿಸಿರೋದು ಭುವನೇಶ್ವರ್ ಕುಮಾರ್. ಇನ್ನೊಂದು ಕಡೆ ಕೃಣಾಲ್ ಕ್ಲಚ್ ಪಾಂಡ್ಯ, ದೊಡ್ಡ ನಮಸ್ಕಾರ. ಯಾಕಂದರೆ ಬೇಕಾಗಿತ್ತು ಈ ಒಂದು ಇನ್ನಿಂಗ್ಸ್, ಟಾಪ್ ಕ್ಲಾಸ್ ಇನ್ನಿಂಗ್ಸ್ ಅಂತ ಏನು ಮಾತಾಡ್ತೀವೋ, ಪಾರ್ಟ್ನರ್ಶಿಪ್ಸ್ ಬಗ್ಗೆ ಮಾತಾಡ್ತೀರಿ. ಬೆತಲ್ ಸ್ಟ್ರಗಲ್ ಮಾಡ್ತಾ ಇರ್ಬೇಕಾದ್ರೆ ರನ್ಸ್ ಹೊಡೆದಿದ್ದು ಕೃಣಾಲ್ ಪಾಂಡ್ಯ, ಜಿತೇಶ್ ಸ್ಟ್ರಗಲ್ ಮಾಡ್ತಾ ಇರ್ಬೇಕಾದ್ರೆ ರನ್ಸ್ ಹೊಡೆದಿದ್ದು ಕೃಣಾಲ್ ಪಾಂಡ್ಯ, ರೊಮ್ಯಾರಿಯೋ ಶೆಪರ್ಡ್ ಸ್ಟ್ರಗಲ್ ಮಾಡ್ತಾ ಇರ್ಬೇಕಾದ್ರೆ ರನ್ಸ್ ಬಂದಿದ್ದು ಕೃಣಾಲ್ ಪಾಂಡ್ಯ ಅವರ ಬ್ಯಾಟಿಂದ. ಬಿಗ್ ಮೂಮೆಂಟ್ ಅಂತ ಮಾತಾಡ್ತೀವಿ. ಆ ಒಂದು ಕ್ಯಾಚ್ ಏನಿದೆ, ನಮ್ಮಂದಿರು ಕ್ಯಾಚ್ ಹಿಡಿದ್ಬಿಟ್ಟು ತಿಲಕಿಗೆ ಬಾಲ್ ಹಾಕ್ತಾರೆ, ಅವ್ರು ಹಿಡಿಯೋದಿಲ್ಲ. ಫಸ್ಟೇ ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ಇವನು ಆಲ್ರೆಡಿ 6 ಕೊಟ್ಬಿಟ್ಟಿದ್ದಾನೆ, ಅದು ಕಾಲು ಟಚ್ ಆಗೋಗ್ಬಿಟ್ಟಿದೆ ಅಂತ ಹಿಡಿದಲ್ಲೇ ಒಂಥರ ಸ್ಟನ್ನಾಗಿ ನಿಂತ್ಕೊತಾರೆ. ಆ ಮೂಮೆಂಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಅದಾದಮೇಲೆ 2 6 ಇನ್ನೂ ಬರುತ್ತೆ, ಆ ಗ್ಯಾಪ್ ಕಮ್ಮಿ ಆಗುತ್ತೆ. ಆ ಕಾರ್ಬಿನ್ ಬಾಷ್ ಅವರ ಡಬಲ್ ವಿಕೆಟ್ ಓವರ್ ಏನಿದೆಯೋ ಅದನ್ನು ಫುಲ್ ಮ್ಯಾಕ್ಸಿಮಮ್ ಆಗಿ ಕಟ್ ಡೌನ್ ಮಾಡಿದ್ದು ಕೃಣಾಲ್ ಪಾಂಡ್ಯ ಅವರ ಆ ಒಂದು ಓವರಲ್ಲಿ. ಬ್ಯಾಟಿಂಗ್ ಏನು ಆಡ್ತಾರೆ, 19th ಓವರ್ ಬ್ರಿಲಿಯಂಟಾಗಿ ಹಾಕೋದು ಬುಮ್ರಾ. ಅಲ್ಲಿಂದ ಮ್ಯಾಚ್ ಇನ್ನೇನು ಆಲ್ಮೋಸ್ಟ್ ಗಾನ್ ಅಂತಂದಾಗ ಬಂದಿದ್ದು ಭುವನೇಶ್ವರ್ ಅವರಿಂದ 6. ರೊಮ್ಯಾರಿಯೋ ಶೆಪರ್ಡ್ ಇನ್ನೂ ಸ್ಟ್ರಗಲ್ ಅವ್ರದ್ದು ಕಂಟಿನ್ಯೂ ಆಗ್ತಾ ಇದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ವಿಕ್ಟ್ರಿ ಅಂತ ಹೇಳ್ತೀನಿ. ಏನಕ್ಕೆ ಅಂತ ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ 2 ಬ್ಯಾಕ್ ಟು ಬ್ಯಾಕ್ ಸೋಲ್ ನಂತರ ಈ ಒಂದು 160 ಆಟ್ ಚೇಸ್ ಮಾಡಿಲ್ಲ ಅಂದಿದ್ರೆ ಪ್ರಶ್ನೆ ಬರ್ತಾಯಿತ್ತು, ಪ್ಲೇಯಿಂಗ್ 11 ಬಗ್ಗೆ ಪ್ರಶ್ನೆ ಬರ್ತಾಯಿತ್ತು, ಬ್ಯಾಟಿಂಗ್ ಆರ್ಡರ್ ಬಗ್ಗೆ. ಇವಾಗಲೂ ಪ್ರಶ್ನೆ ನಾವು ಮಾಡಬೇಕು, ಇನ್ನೂ ಎಷ್ಟು ಬ್ಯಾಕ್ ಮಾಡ್ತೀರಾ ರೊಮ್ಯಾರಿಯೋ ಶೆಪರ್ಡ್ ಅವ್ರನ್ನ ಅಂತ. ಏನಕ್ಕೆ ಅಂತಂದರೆ ಆ್ಯಸ್ ಅ ಪ್ಲೇಯರ್ ಪಾಯಿಂಟ್ ಆಫ್ ವ್ಯೂ ಅಂದರೆ ಓಕೆ, ನೋ ಪ್ರಾಬ್ಲಮ್, ನಿಮ್ಗೆ ಇಷ್ಟು ಬ್ಯಾಕ್ ಮಾಡ್ತಾ ಇದ್ದೀರ ಅಂದರೆ ನಾನೇನೋ ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಹಂಗರ್ ಇದ್ದೇ ಇರುತ್ತೆ, ಆ ಛಲ ಇದ್ದೇ ಇರುತ್ತೆ. ಬಟ್ ಎಷ್ಟು 15 ಜನ ಇದ್ದರೆ ಒಂಥರ, 11-12 ಜನಕ್ಕೆ ನೀವು ಬ್ಯಾಕ್ ಮಾಡಿ, 20-25 ಜನ ಇರಬೇಕಾದ್ರೆ ನಿಮ್ಗೆ ಬ್ಯಾಕಪ್ ಇಲ್ಲೋ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಾದ ನಂತರ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ ಟಾಪ್ ಆಫ್ ದ ಟೇಬಲ್ ಇವಾಗ ಬಂದಿದ್ದ ತಕ್ಷಣ 2 ಟೀಮ್ ಅಫಿಷಿಯಲಿ ಎಲಿಮಿನೇಟ್ ಆಗೋದು, ಮುಂಬೈ ಇಂಡಿಯನ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಈ ಒಂದು ಸೀಸನಲ್ಲಿ. ಸೊ ಅವ್ರಿಗೆ ಪ್ಲೇ ಆಫ್ ಕ್ವಾಲಿಫಿಕೇಷನ್ ಚಾನ್ಸ್ ಇಲ್ಲ. 12 ಅಷ್ಟೇ ಮ್ಯಾಕ್ಸಿಮಮ್ ಗಳಿಸ್ಕೊಳಕ್ಕಾಗೋದು, ಅದು ಸಾಧ್ಯತೆ ಇವಾಗ ರೂಲ್ಡ್ ಔಟ್ ಆಗಿದೆ. ಸೊ ಅವರು ಔಟ್ ಅಂದಿದ ತಕ್ಷಣ ಬರೀ 8 ಟೀಮ್ಸ್ ಅಷ್ಟೇ ಈ ಒಂದು ಹಂಟಲ್ಲಿ ಉಳ್ಕೊಳ್ಳೋದು. ಬಟ್ ಪ್ಲೇಯಿಂಗ್ 11 ಮೇಲೆ ಪ್ರಶ್ನೆ, ಬ್ಯಾಟಿಂಗ್ ಆರ್ಡರ್ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ. ಅದನ್ನು ನೆಕ್ಸ್ಟ್ ಮ್ಯಾಚಲ್ಲಿ ಡಿಸೈಡ್ ಮಾಡೋಣ, ಯಾವ ಥರ ಒಂದು ಇನ್ಫ್ಯಾಕ್ಟ್ ಡಿಸ್ಕಸ್ ಮಾಡೋಣ, ಯಾವ ಥರ ಒಂದು RCB ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಜಾಸ್ತಿ ಟೈಮ್ ಇಲ್ಲ, 13ನೇ ತಾರೀಕೆ ಇರೋದು ನೆಕ್ಸ್ಟ್ ಮ್ಯಾಚು. ಸೊ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಇರೋದ್ರಿಂದ ಟೈಮು ಇರೋದಿಲ್ಲ ಅವ್ರಿಗೆ ಯೋಚನೆ ಮಾಡೋದಕ್ಕೆ. ಕಂಡೀಷನ್ಸ್ ಅರ್ಥ ಆಗಿದೆ. ಬಟ್ ಈದ ವೇಸ್ ಭುವನೇಶ್ವರ್ ಮತ್ತು ಕೃಣಾಲ್ ಪಾಂಡ್ಯ ಇವತ್ತು ಸ್ಪೆಷಲ್ ಪರ್ಫಾರ್ಮೆನ್ಸ್ ನೋಡಿದ್ದು ನಿಮ್ಮ ಕಡೆಯಿಂದ. ಕಾಮೆಂಟ್ಸಲ್ಲಿ ತಿಳಿಸಿ ನಿಮ್ಗೇನು ಅನಿಸ್ತು, ಯಾವುದು ಗೇಮ್ ಚೇಂಜಿಂಗ್ ಮೂಮೆಂಟ್ ಅಂತ.